Okay, I don't know. Let's see this shot also. Yeah. ಇಲ್ಲ ಇಲ್ಲ ಇನ್ನು ದಿಶಾಂತ್ ಹೆಸರು ಹೋಗಿಲ್ಲ. Let's see this. 3, 2, 1, ದಿಶಾ! Who got it like a best steps on stage? Betu? What's her shoe size? 6. UK 5, US 6. What is that wrong? European size is 38. 36. What's the right answer? 37. We have a shoe size. Customize it. Basti! 1, 2, 3, 4, 5. First ಜಗಳ ಮಾಡೋರು ಯಾರು? Who starts the fight first? ಹೌದಾ? Who asks sorry first? Instantly out of the fight. Oh, it's you. ಹೌದು ಸರ್, ನೀವೇ ಸಾರಿ ಕೇಳೋದಾ? ಫೈಟ್ ಮಾಡೋದವ್ರು ಸಾರಿ ಕೇಳೋದು ನೀವಾ? Nice, lovely. Who is good at planning surprises? Lovely. ಅವ್ರು ಬಿಟ್ರೆ ಚೇರ್ ಮೇಲೆ ಹಾಕ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು. ಆಮೇಲೆ ಯಾರು ಜಾಸ್ತಿ ಐ ಲವ್ ಯು ಅಂತ ಹೇಳೋದು? ಅವ್ರು ಎದ್ಬಿಟ್ಟೆ ಇವಾಗ ರೆಡಿ ಇದ್ದಾರೆ, ನಾನೇ ಫಸ್ಟ್ ಹೇಳೋದು ಐ ಲವ್ ಯು ಅಂತ ಅಂದ್ಬಿಟ್ಟು. ತುಂಬಾ ರೆಸ್ಪೆಕ್ಟ್ಫುಲ್, ತುಂಬಾ ಫ್ಲಾಟ್. Jamie, I love you so much. Work is hard when I get younger, even as the lights dim low, even as the high winds blow, I'm going nowhere, even as the lights dim low, even as the sirens blow, even as the curtains close. तेरे बिन सानू सोहणिया कोई होर नहीं लभना, जो दे रूह नू सकून चुके जो नखरा मेरा। तेरे बिन सानू सोहणिया कोई होर नहीं लभना,
जो दबे रूह नू सकून चुके जो नखरा मेरा वे मैं सारे घूम के बैठिया अमरीका रूस मलेशिया ना किते भी कोई फर्क सी हर किसे दी कोई शर्त सी कोई मंगदा मेरा सी समा कोई होंदा सूरत ते फिदा कोई मंगदा मेरी सी वफा ना तू मंगदा मेरियां बला तेरे बिन होर ना किसे मंगनी मेरियां बला तेरे बिन होर ना किसे करनी धुप विच छां तेरे बिन सानू सोहणिया कोई होर नहीं लगना जो दबे रूह नू सकून चुके जो नखरा मेरा जिवें रुकिया सी तू जरा नहीं बोलना मैं सारी उमर जिवें आखिया सी अखां चुरा रोवेंगा सानू याद कर हसया सी मैं हासा अजीब पर तू नहीं सी हसया दिल विच तेरे जो राज सी मैनू तू क्यों नहीं दसया तेरे बिन सानू चुके जो नखरा मेरा मिलिया सी अज मैनू तेरा एक पत्रा लिखिया सी जिस ते तू शेर बारे शादा पढ़ के सी उसनू हंजू एक डुलिया अखां च बंद सी ऐ राज अज खुलिया कि तेरे बिन ऐ मेरे हंजू किसे होर नहीं चाहना कि तेरे बिन मेरे हंजू मिट्टी विच रोलना तेरे बिन सानू सोहणिया कोई होर
Ready? 3, 2, 1. Congratulations, Jeevni and Dishan. ಪುನನ್ಸರಿ ಹೇಳೋದು 1, 2, 3. ಕಂಗ್ರ್ಯಾಚುಲೇಷನ್ ಜೀವ್ನಿ ಅಂಡ್ ದಿಶಾನ್. ನೀ ಅಷ್ಟು ಬೇಗ ಯಾಕಲ್ಲ ಹೇಳ್ತೀನಿ? ಜೀವ್ನಿ ಫಸ್ಟ್. ನೀ ಬೇಗ ಹೇಳ್ಬೇಡ. ಕಂಗ್ರ್ಯಾಚುಲೇಷನ್ಸ್ ಜೀವಿನಿ ಅಂಡ್ ದಿಶಾನ್. ಕರೆಕ್ಟ್ 3, 2, 1. ಪ್ರೀತಿಯೆಂದರೇನು ಎಂದು ಈಗ ಅರಿತೆನು, ಪ್ರೀತಿಯೆಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮಣಕುಣಿ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ. ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ. ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಐ ಥಿಂಕ್ ಶೀ ಈಸ್ ವೆರಿ ಆನೆಸ್ಟ್ ಆಲ್ಸೋ. ಆಮೇಲೆ ತುಂಬ ಕೈಂಡ್, ಸಮ್ಟೈಮ್ಸ್ ವೆರಿ ಕ್ರೂಯಲ್. ಐ ಡೋಂಟ್ ನೋ ವೈ. ಆಮೇಲೆ ತುಂಬ ಸ್ಟ್ರೈಟ್ ಫಾರ್ವರ್ಡು, ಈ ಆ ಥರ ಮುಚ್ಚಿಡೋದು ಅದು ಇದು ಏನೂ ಇಲ್ಲ. ಆಮೇಲೆ ತುಂಬ ಕೇರಿಂಗು, ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ವೆರಿ ಹಾರ್ಡ್ ವರ್ಕಿಂಗ್. ಇದೆಲ್ಲ ಅರೇಂಜ್ಮೆಂಟ್ಸಿಂದ ಹಿಡಿದು ನಾವು ಮೀಟ್ ಆದಾಗಿಂದ ಹಿಡಿದು ಅವಳ ಎಫರ್ಟ್ಸು, ಆಮೇಲಿಂದ ಅವಳ ಹಾರ್ಡ್ ವರ್ಕು, ಆಮೇಲೆ ಇಂಟು ದ ರಿಲೇಷನ್ಶಿಪ್ಪು, ಸೊ ಅದೆಲ್ಲ ತುಂಬ ಎದ್ದು ಕಾಣುತ್ತೆ. ಸೊ ಅದೆಲ್ಲ ತುಂಬ ಇಷ್ಟ ನನಗೆ. ನಮ್ಮ ಗ್ರೂಪ್ ಇತ್ತು. ಬಲಿಕಾ ಬಕ್ರ ಸ್ಟಾರ್ಟ್ ಆಗಿ ಅವನು ಬಲಿಕಾ ಬಕ್ರ ಅನ್ನಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಪ್ರಿಪೇರ್ ಆಗಿ ಬಕ್ರ ಆಗಿದ್ದಾನೆ. ಕನ್ಯಾದಾನ ಸ್ವೀಕರಿಸ್ತೀಯೋ? ಈ ಶುಭ ದಿವಸ ಕಾಶಿ ಯಾತ್ರೆಗೆ ಹೋಗ್ತೀಯೋ? ಕಾಶಿ ಯಾತ್ರೆ ಹೋಗಂತ ತಡೆದಿದ್ದೀನಿ. ನನ್ನ ತಂಗಿ ಕೊಟ್ಟು ಕನ್ಯಾದಾನ ಮಾಡ್ತೀನಿ. ಕಾಲು ಸವಿದ ರೀತಿ ಪಾದರಕ್ಷೆ ಆಗ್ತಾ ಇದ್ದೀನಿ. ದಕ್ಷಿಣ ಕೊಟ್ಟು ಮುಂದುವರಿ ಮಾವ. ನಾನು ಆ್ಯಕ್ಚುಲಿ ಅವಳಿಗೆ ವಿಡಿಯೋ ಕಾಲ್ ಮಾಡು ಅಂತ ಕೇಳಿದ್ದೆ. ನಾನು ಎಲ್ಲ ರೆಡಿಯಾಗಿ ಕೂತಿದ್ದೆ. ಅವಳು ಬಂದ್ಬಿಟ್ಟು ಕೊನೆಗೆ ರೆಡಿ ಆಗಿದ್ದೀನಿ ಅಂತೆಲ್ಲ ಹೇಳಿ, ಇಲ್ಲ ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ, ಆಡಿಯೋ ಕಾಲ್ ಮಾಡ್ತೀನಿ.
ನಾನಿದು ಯಾವ ಆಮೇಲೆ ಐ ಥಿಂಕ್ ವಿ ಟಾಕ್ಡ್ ಅ ಲಾಟ್ ಲೈಕ್ ಆಲ್ಮೋಸ್ಟ್ ಸೆಕೆಂಡ್ ಆರ್ ಥರ್ಡ್ ಡೇ like through messages only, like we talked a lot about family, future goals, ಎಲ್ಲ ಥರದ್ದು. ಆಮೇಲಿಂದ ಕಾಫಿ ಕುಡಿಯೋಕೆ ಕರ್ಕೊಂಡೋದು. ನಾನು ಎಲ್ಲ ಒಂದು 20 ರೂಪಾಯಿ ಕಾಫಿ ಕುಡಿಯೋಕೆ ಹೋಗ್ತಾ ಅಂತಂದರೆ ಯಾರೋ ತರ್ಡ್ ಕರ್ಕೊಂಡು ನಾನು ಆಮೇಲಿಂದ ಅಲ್ಲ ಗೊತ್ತಿದ್ದು ಸ್ವಲ್ಪ ಹೈ ಮೇಂಟೆನೆನ್ಸ್ ಅಂತ, ಬಟ್ ಅಡ್ಜಸ್ಟ್ ಆಗ್ತಾಳೆ ಅಂತಲೂ ಗೊತ್ತಿತ್ತು. ಅವತ್ತು ಸ್ವಲ್ಪ 500 ರೂಪೀಸ್ ಕಾಫಿ ನೋಡಿ ಅನಿಸಿತ್ತು. ಆಮೇಲೆ ಎಲ್ಲ ಗೊತ್ತಿತ್ತು 20 ರೂಪಾಯಿ ಕಾಫಿ ಕುಡಿತಾಳೆ ಅಂತ. ಸಾಧಿಚರಾಮಿ ಬೊಕ್ಸೆ ಇಡಿ. ಸೊ ಅಲ್ಲಿಗೆ ಹೋದ ತಕ್ಷಣ ಯುನೋ ಟಿಲ್ ದೆನ್ ಇಟ್ಸ್ ಜಸ್ಟ್ ಅಬೌಟ್ ದ ಡೆಕಾರ್ ಆ್ಯಂಡ್ ಎವ್ರಿಥಿಂಗ್. ಅಂಟಿಲ್ ದೆನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆವಾಗ ಅಲ್ಲಿ ಹೋದ ತಕ್ಷಣ ಗಟ್ಟಿ ಮೇಳ ಕೇಳಿಸಿದ ತಕ್ಷಣ ಸ್ವಲ್ಪ ಅನಿಸುತ್ತೆ ಯಾರಿಗಾದ್ರೂ ಆಗಲಿ ಓಕೆ ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್ ಅಂತ. ಸೊ ಇಟ್ಸ್ ಅಬೌಟ್ ಆಲ್ ಮಿಕ್ಸ್ಡ್ ಎಮೋಷನ್ಸ್. ಇಟ್ ವಾಸ್ ಬೋತ್ ಹ್ಯಾಪಿ ಆ್ಯಂಡ್ ಸ್ಯಾಡ್ಲಿ ಆಫ್ ಅಸ್. ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡ್ತೀಯಾ? ಇಬ್ಬರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರ್ಲಿ. 3 ಗಂಟೆಗಳು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. I think she's like the best thing happened in my life. Like people usually find their better halves, maybe they won't find even after marrying, but when I met her I thought okay, I felt she's the one. Yeah, I think that's the thing, like she's like the best thing happened to my life. क्या ये लिखा था कहीं कि तुमसे हम मिलेंगे यूं कभी कब ये ಯಜಮಾನಿಗೆ ಕಷ್ಟ ಬಾರದಾಗೆ ಸುಖ ಶಾಂತಿಯನ್ನು ಕೊಡ್ತಾ ಎಲ್ಲವೂ ಸಹ ಸಂತೋಷವಾಗಿರ್ತು. ಒಂದು ಯಾಜ್ಯ ಬರ್ತದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದೇ ದೇಶ ಸಾಧಿಸಬೇಡ. इजाजत तेरी जो मिले. One word would definitely, when Dishant will agree with me, that is destiny. Yeah. I think because we both are very spiritual people, so we both believe that yella things match aitu at the same time. We both were looking, there was no problems as such that idu adu anta. I think ನಮ್ಮದು 32 ಬಂದಿತ್ತು. Even before talking with her I checked everything and it was great, like 32 out of 32. I was like okay, I think like the universe is saying that she's the one. So I mean that's everything. ಮಕ್ಕಳೇ ಬರಂಗಿಲ್ಲ, ಒಬ್ರು ಬರೀ ಕಾಲಲ್ಲಿ ಒಬ್ರು ಬರಂಗಿಲ್ಲ. ಹಂಗೆ ಒಳಗೆ ಬರಂಗಿಲ್ಲ. ನನ್ನ ಚಪ್ಪಲಿ ಕದ್ಬಿಟ್ಟವ್ರೆ. ಮಾನ್ಯವರು ಚಪ್ಪಲಿಗೆ ಎಷ್ಟು ಕೊಟ್ಟಿದ್ರು ಅಷ್ಟೇ 500
ಸಾಧ್ಯನಲ್ಲ ಮಾನ್ಯವ ಚಪ್ಪಲಿ ಅದು ಅವಳಿಗೆ ಬಂದಿರ ಸಾರಿ ಇದು ಇಲ್ಲಿಗೆ ಮುಗ್ದಿಲ್ಲ ಚಪ್ಪಲ್ ತಗೊಳ್ಳೋಣ ಎತ್ಕೊಂಡ್ಮೇಲೆ ಅಲ್ಲ ಏನು ಹಾಕೋ ಫಸ್ಟ್ ಆಮೇಲೆ ಎತ್ಕೊಳ್ಳಲ್ಲ ಅಂದ್ರೆ ಅಲ್ಲಿ ತನಕ ಎತ್ಕೊಂಡು ಹೋಗಿ ನಡಿ ಆಮೇಲೆ ನಾನೇ ಹಾಕ್ತೀನಿ ಚಪ್ಪಲಿ ಅಲ್ಲ ದುಡ್ಡು ನನಗೆ ಕೊಟ್ಟು ಶಂಬಳ ನನಗೆ ಕೊಡಬೇಕು 3, 2, 1. Congratulations, Jeevani and Dishant.